ಹೇ ಗೈಸ್, ಒಂದು ಎಪಿಸೋಡಲ್ಲಿ ಹಿರಣ್ ಮನೆಗೆ ಪಾರ್ಕ್ ಬಂದಿರ್ತಾನೆ. ನೋಡಿದ್ರೆ ಅವನೇ ಆ ಮನೆಯ ಓನರ್ ಅಂತ ಗೊತ್ತಾಗುತ್ತೆ. ಅವಳಿಗಂತ ಅದನ್ನ ನೋಡಿದ ತಕ್ಷಣನೇ ಅಯ್ಯೋ ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿತ್ತು. ಹಾಗೆ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಾಗಿ ಬರೋದು. ಸರಿ ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ಹೀರೋನ್ಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿರಲ್ಲ. ಆಗ ಹೀರೋನು ಬರ್ತಾನೆ. ಬಂದ್ಬಿಟ್ಟು ನೋಡ್ತಾನೆ, ಯಾರಪ್ಪ ಅದು ಅಂತ ನೋಡ್ತಿರ್ಬೇಕಾದಾಗ ಹೀರೋ ಅಂತಾನೆ, ಅವ್ನು ಬಂದನಿರ್ತಾನೆ, ಸರಿ ಡೋರ್ ಆದರೂ ಓಪನ್ ಮಾಡೆ ಅಂತ ಅವ್ನು ಡೋರ್ ಓಪನ್ ಮಾಡೋಕ್ಕಂತ ಹೋಗ್ತಾನೆ. ಆದರೆ ಹೀರೋನ್ ಬಿಡೋದೇ ಇಲ್ಲ. ಯಪ್ಪ ತಂದೆ ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿ ಹೀರೋನ ಅಲ್ಲಿಂದ ಎಳ್ಕೊಂಡು ಹೋಗ್ತಾಳೆ. ಇದೆಲ್ಲ ದೃಶ್ಯವನ್ನು ಊಜಿ ಬೇಬಿನೂ ನೋಡ್ತಿರುತ್ತೆ. ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು 10 ನಿಮಿಷ ಇಲ್ಲೇ ಇರು, ಇಲ್ಲ ಒಂದು 5 ನಿಮಿಷ ಆದರೂ ಇಲ್ಲೇ ಇರು, ದಯವಿಟ್ಟು ಸೈಲೆಂಟಾಗಿರು ಅಂತಲೂ ಹೇಳ್ತಾಳೆ. ಆಮೇಲೆ ಮತ್ತೆ ಓಡೋಗ್ಬಿಟ್ಟು ಊಜಿ ಬೇಬಿನ ಎತ್ಕೊಂಡು ಬಂದ್ಬಿಟ್ಟು ಹೀರೋ ಕೈಯಲ್ಲೇ ಕೊಡ್ತಾಳೆ. ಪಾಪುನ ಇಲ್ಲೇ ನೋಡ್ಕೋ ಆಯ್ತು, ದಯವಿಟ್ಟು ಇಬ್ಬರು ಆಚೆನೇ ಬರಬೇಡ್ರಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿರೋ ಏನೇನು ಥಿಂಗ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲನೂ ಬಚ್ಚಿಕ್ತಾಳೆ. ಊಜಿ ಬೇಬಿ ಫೋಟೋಸ್ ಎಲ್ಲನೂ ಉಲ್ಟಾ ಮಾಡಿ ಮಡಗ್ತಾಳೆ. ಆಮೇಲೆ ಹೋಗಿ ಡೋರ್ ಹತ್ರ ನಿಂತ್ಕೊಳ್ತಾಳೆ. ಆಮೇಲೆ ಡೋರು ಓಪನ್ ಮಾಡ್ತಾಳೆ. ಆ ಪಾರ್ಕಿಗೂ ಶಾಕ್ ಆಗುತ್ತೆ ಹೀರೋನ. ಅವಾಗ ಸರಿ ಒಳಗಡೆ ಬನ್ನಿ ಅಂತಲೂ ಕರೀತಾಳೆ. ಈ ಎಲ್ಲ ದೃಶ್ಯನ ಯಾರು ನೋಡ್ತಾರೆ? ಊಜಿ ಬೇಬಿ, ಹೀರೋ ಅವರಿಬ್ಬರು ಕಳ್ಳರ ಥರ ನೋಡ್ತಿರ್ತಾರೆ. ಅವನು ಅಂತಾನೆ, ಇಲ್ಲೇನು ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ, ಅಯ್ಯೋ ನೀವೇನಾ ಈ ಮನೆಗೆ ಓನರು ಅಂತಲೂ ಕೇಳ್ತಿರ್ತಾಳೆ. ಆಗ ಹೀರೋಗೆ ಓಹ್ ಇವನೇನಾ ಅವನು, ಇವಳ್ದು ಫಸ್ಟ್ ಲವ್ ಅಂತ ಜ್ಞಾಪನಕ್ಕೆ ಬರುತ್ತೆ. ಆಮೇಲೆ ಅವತ್ತೊಂದು ದಿನ ಮಳೆ ಬರಬೇಕಾದಾಗ ಅವ್ನು ಬಂದ್ಬಿಟ್ಟು ಡ್ರಾಪ್ ಮಾಡಿ ಹೋಗಿದ್ದು. ಆಮೇಲೆ ಅವ್ನ ಮುಂದೆ ನಾನು ಕ್ಯೂಟಾಗಿ ಇರಬೇಕಂತ ಹೇಳಿದ್ದು. ಆಮೇಲೆ ಒಂದಿನ ಹೀರೋ ಮನೆ ಕ್ಲೀನ್ ಮಾಡಬೇಕಾದಾಗ ಇವ್ರದ್ದು ಫ್ರೆಂಡ್ಸ್ದು ಫೋಟೋ ನೋಡಿರ್ತಾನೆ. ಇದೆಲ್ಲನೂ ಇವಾಗ ಜ್ಞಾಪನಕ್ಕೆ ಬರುತ್ತೆ. ಅದಕ್ಕೆ ಇವಳು ಹೀಗೆಲ್ಲ ನಡ್ಕೊಳ್ತಾಳಂತ ಅವನು ನೋಡ್ತಾನೆ. ಊಜಿ ಬೇಬಿ ಅಂತೂ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಹೀರೋಯಿನ್ ಎಲ್ಲ ಅವ್ನು ನೋಡ್ಬಿಡ್ತಾನಂತ ಅವ್ನು ಮುಂದೆ ಎಲ್ಲ ಅಡ್ಡ ಬರ್ತಾನೆ ಇರ್ತಾಳೆ. ಆ ಕಡೆ ತಿರುಗಿದ್ರೆ ಆ ಕಡೆ ಹೋಯ್ತಾಳೆ, ಈ ಕಡೆ ತಿರುಗಿದ್ರೆ ಈ ಕಡೆ ಹೋಯ್ತಾಳೆ. ಆಮೇಲೆ ಅವ್ನು ಸಡನ್ನಾಗಿ ಅಲ್ಲಿರೋ ಬಟನೆಲ್ಲ ನೋಡ್ತಾನೆ. ಆವಾಗ ಊಜಿ ಬೇಬಿದು ಸಾಕ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಎಲ್ಲಿ ನೋಡ್ಬಿಡ್ತಾನಂತ ಅದನ್ನೆಲ್ಲ ಸೈಡಿಗೆ ಮಾಡ್ತಾಳೆ. ಆಮೇಲೆ ಅಲ್ಲಿರೋ ಬನ್ನಿದು ಎತ್ಕೊಬಿಡ್ತಾನೆ. ಅದನ್ನು ಹೀರೋಯಿನ್ ಹೇಗೆ ಮಾಡೋದಂತ ಗೊತ್ತಾಗಲ್ಲ. ಆಗ ಒಂದು ಸೌಂಡ್ ಕೇಳಿಸುತ್ತೆ, ನನ್ನ ಗೊಂಬೆನ ಕೊಡುವ ಅಂತ. ನೋಡಿದ್ರೆ ಊಜಿ ಬೇಬಿನೇ, ಅಯ್ಯೋ ನನ್ನ ಗೊಂಬೆನ ಕೊಡು ಅಂತ ಓಡಿ ಬರ್ತಿರ್ತಾನೆ. ಆ ಪಾರ್ಕ್ಗೆ ಏನೂ ಅರ್ಥನೇ ಆಗಲ್ಲ. ಒಬ್ಬ ಶಾಕಾಗಿ ನೋಡ್ತಿರ್ತಾನೆ. ಓಡಿ ಬಂದ್ಬಿಟ್ಟು ಅಯ್ಯೋ ನನ್ನ ಬನ್ನಿನ ಕೊಡು ಅಂತ ಕಿತ್ಕೊಳ್ತಾನೆ. ಇದನ್ನು ನೋಡಿದ್ದು ಹೀರೋ ಬಂದ್ಬಿಟ್ಟು ಅಯ್ಯೋ ಮಗು ಅಂತ ಅವ್ನು ಹೇಗಾದರೂ ಇವನು ಎತ್ಕೋಬೇಕಲ್ಲ ಅಂತ ಅವನು ಆಚೆ ಬರ್ತಾನೆ. ಬರಬೇಕಾದಾಗ ಅಲ್ಲಿರೋ ಗೊಂಬೆ ಮೇಲೆ ಕಾಲಿಕ್ಕಿ ಸ್ಲಿಪ್ಪಾಗಿ ಅಲ್ಲಿ ಗಾಳಿಯಲ್ಲೇ ಬಂದ್ಬಿಟ್ಟು ಅವ್ರ ಮುಂದೆ ಬಿದ್ದುಬಿಡ್ತಾನೆ. ಅವನಿಗಂತೂ ಫುಲ್ಲು ಅವಮಾನ ಆಗ್ತಿರುತ್ತೆ. ಹಾಗೆ ತಲೆ ಎತ್ತಿ ನೋಡ್ತಾನೆ. ನೋಡಬೇಕಾದಾಗ ಆ ಮಿಸ್ಟರ್ ಪಾರ್ಕ್ ಬಂದ್ಬಿಟ್ಟು ಹೀರೋನ ನೋಡ್ತಾನೆ ಇರ್ತಾರೆ. ಆಗ ಹೀರೋಗಂತೂ ಅಯ್ಯೋ ಎಷ್ಟು ಅವಮಾನ ಕಣಪ್ಪ ಅಂದ್ಬಿಟ್ಟು ಕನ ತಿರ್ಸ್ಕೊಬಿಡ್ತಾನೆ. ಆಗ ಪಾರ್ಕ್ ಅಂತಾನೆ, ಏನು ನಡೀತಿದೆ ಇಲ್ಲಿ ಅಂತ ಹೇಳಿದಾಗ ಹೀರೋಯಿನ್, ಒಂದು ನಿಮಿಷ ನಾವು ಆಚೆ ಹೋಗಿ ಮಾತಾಡ್ಬೋದಾ ಅಂತ ಹೇಳ್ತಾಳೆ. ಆಗ ಆ ಮಿಸ್ಟರ್ ಪಾರ್ಕ್ ಬಂದ್ಬಿಟ್ಟು ಗೊಂಬೆನ ಮಗು ಹತ್ರನೇ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಹೀರೋಯಿನ್ ದಯವಿಟ್ಟು ಪಾಪನ ನೋಡ್ಕೊಂಡ್ಬಿಟ್ಟು ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಬಟ್ ಹೀರೋ ಹತ್ರ ನಿನಗೇನೋ ಆಗಿಲ್ವಲ್ಲ ಅಂತಲೂ ಕೇಳಲ್ಲ. ಹೀರೋಗೆ ಎಷ್ಟು ಕೋಪ ಬರ್ತಿರುತ್ತೋ, ಅವಮಾನ ಬೇರೆ ಅವ್ನಿಗೊಂದು ಕಡೆ, ಈ ಕಡೆ ಹೀರೋಯಿನ್ ಎಲ್ಲ ವಿಷಯನೂ ಅವನ ಹತ್ರ ಶೇರ್ ಮಾಡ್ತಾಳೆ. ಈ ರೀತಿ ಬ್ರದರ್ ಇನ್ ಲಾ ಅವರ ತಮ್ಮ ಅಂತಲೂ ಹೇಳ್ಕೊಳ್ತಾಳೆ. ಆಮೇಲೆ ಅವನು ಸರಿ ಆಯ್ತು ಏನಾದರೂ ಹೆಲ್ಪ್ ಮಾಡಬೇಕಂತ ಕೇಳಿದಾಗ ಹೀರೋ ಇಲ್ಲ ಅವರೇ ನನಗೆ ಹೆಲ್ಪ್ ಮಾಡ್ತಾರಂತಲೂ ಹೇಳ್ಕೊಳ್ತಾಳೆ. ಸಾರಿ ನಾನು ಸುಳ್ಳು ಹೇಳಿದ್ದಕ್ಕೆ ನಿನ್ನ ಹತ್ರ ಅಂತ ಹೇಳಿದಾಗ ಅವ್ನು ಪರವಾಗಿಲ್ಲ ಬಿಡು, ಅದಷ್ಟೊಂದು ಈಸಿ ಅಲ್ಲ ಅಂತಲೂ ಹೇಳ್ತಿರ್ತಾನೆ. ಮೇ ಬಿ ನಾವಿಬ್ಬರು ದೂರ ಇದ್ದಿದ್ದಕ್ಕೆ ಕಾರಣ ಏನೋ ನೀನು ನನ್ನ ಹತ್ರ ಹೇಳಬೇಕಂತ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ ಅವಳಿಗೊಂಥರ ಫೇಸ್ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ. ಈ ಕಡೆ ಕಟ್ ಮಾಡಿದ್ರೆ ಹೀರೋ ಬಂದ್ಬಿಟ್ಟು ಬೀಳಬೇಕಾದಾಗ ಗಂಜಿನೂ ಸಹ ಕೆಳಗಡೆ ಬೀಳಿಸಿರ್ತಾನೆ. ಅದನ್ನೆಲ್ಲನೂ ಕ್ಲೀನ್ ಮಾಡ್ತಾನೆ. ಆ ಟೈಮ್ಗೆ ಹೀರೋಯಿನ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ಹೀರೋ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಹೀರೋ ಅಂತೂ ಮಾತಾಡೋದೇ ಇಲ್ಲ. ಅವ್ನು ಯಾಕಂದರೆ ಕೋಪದಲ್ಲಿದ್ದಾನೆ. ಅದಕ್ಕೆ ಅವಳು ಬಂದು ಅಂತಾಳೆ, ಸಾರಿ ನಾನು ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ, ನಿನಗೇನಾದರೂ ಗಾಯ ಆಯಿತಾ ಬೀಳಬೇಕಾದಾಗ ಅಂತ ಇವಾಗ ಕೇಳ್ತಾಳೆ. ಆದರೆ ಹೀರೋ ಏನೂ ಮಾತಾಡೋದೇ ಇಲ್ಲ. ನಾನು ನಿನ್ನ ಹತ್ರ ಸಾರಿ ಕೇಳ್ತಿದ್ದೀನಿ ತಾನೆ ಅಂದಾಗ ಹೀರೋ ಅಂತಾನೆ, ನೀನು ಯಾವ್ದ್ರ ಬಗ್ಗೆ ಸಾರಿ ಕೇಳ್ತಿದ್ಯಾ? ಓ ನಿನ್ನ ಬಾಯ್ ಫ್ರೆಂಡ್ ಮುಂದೆ ನನ್ನ ಮತ್ತು ಊಜಿನ ತೋರಿಸಿದ್ರೆ ಅವಮಾನ ಆಗುತ್ತೆ ಅಂದ್ಬಿಟ್ಟು ರೂಮಲ್ಲಿ ಬಚ್ಚಿಕ್ಕಿದ್ದಲ್ಲ ಅದಕ್ಕೆ, ಇಲ್ಲ ಹಾಗೆ ಬಿಟ್ಬಿಟ್ಟು ಹೋದಲ್ಲ ನನ್ನನ್ನು ಮತ್ತು ಊಜುನ ಅದಕ್ಕೆ, ನಿನಗೇನು ಅಷ್ಟೊಂದು ಅವಮಾನನ ಅಂದಾಗ ಹೀರೋ ಇಲ್ಲ ಸ್ವಲ್ಪ ಬ್ಯುಸಿ ಅಂತ ಹೇಳ್ತಾಳೆ. ದಯವಿಟ್ಟು ಸುಳ್ಳನ್ನ ಹೇಳೋದನ್ನ ನಿಲ್ಲಿಸು, ನಿನಗೆ ಊಜು ಬೇಬಿನ ಅವ್ನ ಮುಂದೆ ತೋರ್ಸೋಕೆ ಅವಮಾನ ಅದಕ್ಕೆ ತಾನೆ ಅಂತಲೇ ಹೇಳಿದಾಗ ಹೀರೋಯಿನ್ ನಿನಗೇನು ಗೊತ್ತು, ನಿನಗೆ ಫುಲ್ ಸ್ಟೋರಿ ಏನೂ ಗೊತ್ತೇ ಇಲ್ಲ, ಸರಿ ನೀನು ಎಂತಕ್ಕೆ ಇವಾಗ ಈ ರೀತಿ ಮಾತಾಡ್ತಿದ್ದೆ, ಏನಾಯಿತು ನಿನಗೆ ಅಂತಲೂ ಕೇಳ್ತಾಳೆ. ನಾನೇನು ಮಾಡಿದೆ ಅಂತ ಅವ್ನು ಕೇಳಿದಾಗ ಅಯ್ಯೋ ನಿನ್ನ ಹತ್ರ ಮಾತಾಡೋದೇ ವೇಸ್ಟು ಅಂತಲೂ ಹೇಳ್ತಾಳೆ. ಆಗ ಹೀರೋ ಹೌದಾ ಸರಿನಾ ಆಯಿತು ಬಿಡು ವೇಸ್ಟು ತಾನೆ ಅಂದ್ಬಿಟ್ಟು ಅವ್ನು ಕೋಪ ಮಾಡಿಕೊಂಡು ಒಳಗಡೆ ಹೋಗ್ಬಿಡ್ತಾನೆ ತನ್ನ ರೂಮ್ ಒಳಗಡೆ. ಇದೆಲ್ಲನೂ ಊಜಿ ಬೇಬಿ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಿರುತ್ತೆ.
ಹೀರೋಯಿನ್ ಹಾಗೆ ನೋಡ್ತಿರ್ತಾಳೆ, ಏನಪ್ಪ ಆಯ್ತು ಇವನಿಗೆ ಯಾಕೆ ಹೀಗೆ ನಡ್ಕೊಳ್ತಾನೆ ಅಂತ. ಈ ಕಡೆ ಹೀರೋ ತನ್ನ ರೂಮ್ ಒಳಗಡೆ ಹೋಗ್ಬಿಟ್ಟು ಅವ್ನ ಕೈ ಗಾಯ ಆಗಿರುತ್ತೆ ಅದನ್ನ ನೋಡ್ತಿರ್ತಾನೆ. ಆಮೇಲೆ ಅವ್ನಿಗೆ ಅವಮಾನ ಆಗಿರ್ತಾರೆ, ಅದನ್ನೆಲ್ಲ ಯೋಚಿಸ್ತಾನೆ. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಹೀರೋ ಅವ್ರ ಫ್ರೆಂಡ್ ಜೊತೆಗೆ ಎಲ್ಲಾನು ಕ್ಲೀನ್ ಮಾಡ್ತಿರ್ತಾನೆ. ಆಗ ಊಜಿ ಬೇಬಿನೂ ಕರ್ಕೊಂಡೋಗಿರ್ತಾನೆ. ಆಗ ಹೀರೋ ಫ್ರೆಂಡ್ಸು ನಿಮ್ಮಿಬ್ಬರ ನಡುವೆ ಏನೋ ಇದೆಯಾ ಅಂದಾಗ ಹೀರೋ ಅಯ್ಯೋ ನಾನು ಎಷ್ಟೊತ್ತು ಹೇಳಿದೆ ಆ ಥರ ಎಲ್ಲ ಏನಿಲ್ಲ, ಅಯ್ಯೋ ಈ ಮನೆ ಯಾವಾಗ ಕಟ್ ಮುಗಿಸ್ತಾರೋ ಅಂತ ಮಾತಾಡ್ತಿರ್ತಾನೆ. ಅದ್ರಾಗೂ ಬೇರೆ ಈ ಮಗುನ ಕರ್ಕೊಬರೋದೇ ಆಗೋಯ್ತು ಅಂದಾಗ ಹೀರೋ ಫ್ರೆಂಡ್ ಮಗು ಕಿವಿನ ಮುಚ್ಚಿಬಿಟ್ಟು ಏನೋ ಮಾತಾಡ್ತಿದ್ಯಾ ನೀನು ನೋಡ್ಕೊಂಡು ಮಾತಾಡು ಅಂತ ಹೇಳ್ತಾನೆ. ಆಗ ಹೀರೋನು ಸೈಲೆಂಟ್ ಆಗಿಬಿಟ್ಟು ಸುಮ್ಮನೆ ಆಗಿಬಿಡ್ತಾನೆ. ಆಗ ಅವ್ನು ಅಂತಿರ್ತಾನೆ, ಇವಾಗ ಕಾರಣ ಇಲ್ದೇನೆ ಕೋಪ ಬರ್ತೈತೆ ನನಗೆ, ತುಂಬ ಇರಿಟೇಟ್ ಆಗ್ತಿದೆ ಅಂದಾಗ ಅವ್ರ ಫ್ರೆಂಡು ಯಾವುದಕ್ಕೂ ಇರಿಟೇಟ್ ಆಗ್ತಿದೆ ನಿನಗೆ ಅಂದರೆ ನಾನೇನು ಅವಳ ಥರ ಅವಳು ಫಸ್ಟ್ ಲವ್ ಅಂತ ತಿರುಗಾಡ್ತಿದ್ದೀನ ಅಂತ ಹೇಳಿದಾಗ ಇವಾಗ ಗೊತ್ತಾಗುತ್ತೆ, ಓ ಇದಕ್ಕೇನೋ ಇವ್ನು ಇಷ್ಟೊಂದು ಕೋಪದಲ್ಲಿದ್ದಾನೆ ಅಂತ ಇವರಿಗೆ. ಆಗ ಅವ್ನ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೋಡಿದ್ರೆ ನೀನಿನ್ನೂ ಫೋಟೋ ಪ್ರಿಂಟ್ಸ್ ಹೊಡೆದಿಲ್ವಾ ಅಂತ. ಆವಾಗ ಹೀರೋ ಗೊತ್ತಾಗುತ್ತೆ, ಅಯ್ಯೋ ಈ ಕೆಲಸ ಬೇರೆ ಆಯ್ತಲ್ಲ ಅಂತ. ಈ ಕಡೆ ಹೀರೋಯಿನಿನ ತೋರಿಸ್ತಾರೆ. ಹೀರೋಯಿನ್ ಮತ್ತು ಅವ್ರ ಫ್ರೆಂಡ್ ಅವರಿಬ್ಬರು ಮಾತಾಡ್ತಿರ್ತಾರೆ. ಆಗ ಅವಳು ಅಂತಾಳೆ, ಮೇ ಬಿ ನಿನ್ನ ರೂಮ್ಮೇಟ್ ಅವನು ಇದನ್ನಲ್ಲ, ಯಾಕೆ ಅವ್ನು ಹೀಗೆ ನಡ್ಕೊಳ್ತಾನೆ ಅಂದರೆ ಹೀರೋಯಿನ್ ಅಂತೇಳಿ ಏಂತಕ್ಕೆ ಅಂತ ಕೇಳಿದಾಗ ನೀನು ಅವನ ಬಂದ್ಬಿಟ್ಟು ಮನೆ ಒಳಗಡೆ ಬಚ್ಚಿಕ್ತಲ್ವ ಹುಜಿ ಬೇಬಿ ಜೊತೆ, ಅದೊಂದು ಕಾರಣ ಇರಬೇಕು. ಆಮೇಲೆ ಕೆಳಗಡೆ ಬಿದ್ನಲ್ಲ ಅದಕ್ಕೂ ಇರಬೇಕು. ಹಾಗೆ ಇದರಿಂದ ಗೊತ್ತಾಗುತ್ತೆ ಅವನಿಗೆ ನಿನ್ನ ಮೇಲೆ ಒಂದು ಕ್ರಶ್ ಫೀಲಿಂಗ್ಸ್ ಇದೆ ಅಂತ ಹೇಳಿದಾಗ ಹೀರೋಯಿನ್ಗಂತೂ ಫುಲ್ಲು ಭಯ ಆಗಿ ಇದಕ್ಕೆ ಹೇಳೋದು ಜಾಸ್ತಿ ಡ್ರಾಮಾನ ನೋಡಬೇಡ ಅಂತ, ಎಂತಕ್ಕೆ ಈ ಥರ ಎಲ್ಲ ಮಾತಾಡ್ತೀಯ, ಆ ರೀತಿ ಎಲ್ಲ ಏನಿಲ್ಲ ಅಂತ ಅವಳು ಹೇಳ್ಬಿಟ್ಟು ಬರ್ತಾಳೆ. ಅದೇ ಟೈಮ್ಗೆ ಮಿಸ್ಟರ್ ಪಾರ್ಕು ಒಳಗಡೆ ಬರ್ತಾನೆ. ಅದನ್ನ ನೋಡ್ಬಿಟ್ಟು ಹೀರೋಯಿನ್ ಅಯ್ಯೋ ಇವ್ನ ಮುಂದೆನಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಮಿಸ್ಟರ್ ಪಾರ್ಕು ಅಲ್ಲಿಂದ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಗ ಹೀರೋಯಿನ್ಗೆ ಅಯ್ಯೋ ಇವ್ನ ಮುಂದೆ ಹೇಗೆ ಮುಖ ತೋರಿಸ್ಲಪ್ಪ ಅಂತ ಯೋಚಿಸ್ತಿರ್ತಾಳೆ. ಆಗ ಮಿಸ್ಟರ್ ಪಾರ್ಕ್ ಇಲ್ವಾ ಅವ್ರ ಅಸಿಸ್ಟೆಂಟ್ ಬಂದ್ಬಿಟ್ಟು ಏನು ಮಾಡ್ತಿದ್ಯಾ ನೀನು, ಮೀಟಿಂಗ್ಗೆ ಟೈಮ್ ಆಗೋಯ್ತು ಬೇಗ ಬಾ ಅಂತ ಹೇಳಿ ಅಲ್ಲಿಂದ ಹೊರಟೋಯ್ತಾನೆ. ನೆಕ್ಸ್ಟ್ ಮೀಟಿಂಗ್ ರೂಮಲ್ಲಿ ತೋರಿಸ್ತಾರೆ. ಮಿಸ್ಟರ್ ಪಾರ್ಕ್ ಬಂದ್ಬಿಟ್ಟು ಪ್ರಾಡಕ್ಟ್ ಬಗ್ಗೆ ಎಲ್ಲಾನು ಹೇಳ್ತಿರ್ತಾರೆ. ಈ ರೀತಿ ಇವ್ರು ಮಾತಾಡ್ಬೇಕಾದಾಗ ಏನಂತ ಅವ್ನ ಮಕ್ಕನ ನೋಡೋದೇ ಇಲ್ಲ. ಆಮೇಲೆ ಮೀಟಿಂಗ್ ಎಲ್ಲ ಮುಗಿದ್ಬಿಟ್ಟು ಎಲ್ಲರೂ ಹೋಗ್ಬೇಕಾದಾಗ ಆ ಪಾರ್ಕ್ ಬಂದು ಹೀರೋನ ಹತ್ರ ಮಾತಾಡ್ತಾನೆ. ಈ ರೀತಿ ನಾವು ಮಾಡಿದ್ವಲ್ಲ ಪ್ರಪೋಸಲ್, ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ಅದ್ರಾಗೂ ಫುಡ್ ಅಂದರೂ ತುಂಬ ಇಷ್ಟ ಆಯಿತು. ನೀವಿನ್ನೂ ಪ್ರಪೋಸಲ್ ಡಾಕ್ಯುಮೆಂಟ್ನ ಬರೀರಿ ಅಂತ ಹೇಳಿದಾಗ ಹೀರೋಯಿನ್ ಸರಿ ಆಯಿತು ಅಂತ ಹೇಳ್ತಾಳೆ. ಆಗ ಅವರು ನೀವಿವಾಗ ಹೋಗ್ಬೋದು ಅಂತ ಹೇಳಿದಾಗ ಹೀರೋನಂತೂ ಅವ್ನ ಮಕ್ಕ ನೋಡ್ದೇನೆ ಬೇಗ ಹೊಡೋಯ್ತಾಳೆ. ಅವಳಿಗೆ ಅವ್ನ ಮಕ್ಕ ನೋಡೋಕ್ಕೆ ಆಕ್ವರ್ಡ್ ಆಗಿರುತ್ತೆ. ಈ ಕಡೆ ನೋಡಿದ್ರೆ ಆಮಿಚೋ ಇಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ಫಸ್ಟ್ ಇದ್ರಲ್ಲ ಅವ್ರ ಅಸಿಸ್ಟೆಂಟ್ ಅವ್ರು ಬಂದು ಮಾತಾಡ್ತಾರೆ. ನಿನಗೆ ಗೊತ್ತಾ ನಾನು ಎಷ್ಟು ಶಾಕ್ ಆಗಿದ್ದೀನಿ ಅಂತ, ನೀನು ಹೇಗೆ ಇಂಟರ್ವ್ಯೂದ್ರಲ್ಲಿ ಹೀರೋ ಬಗ್ಗೆ ಹೇಳಿದ್ಯಾ ಅಂತ ಕೇಳಿದಾಗ ಇದುವರೆಗೂ ನಾವು ಎಷ್ಟು ವರ್ಷ ಕೆಲಸ ಮಾಡಿರ್ತೀವಿ, ನೀನು ಒಂದ್ಸತಿ ಆದರೂ ಇಂಟರ್ವ್ಯೂದ್ರಲ್ಲಿ ನನ್ನ ಹೆಸ್ರು ಹೇಳಿದ್ಯಾ, ನೀನು ಎಂತಕ್ಕೆ ನನ್ನ ಹೆಸ್ರು ಹೇಳಲೇ ಇಲ್ಲ ಅಂತ. ಅಮಿಚೋ ಅಂತಾರೆ, ನಾನು ಹೀರೋನ ಹೈರ್ ಮಾಡ್ತಿದ್ದೀನಿ, ಇವಾಗ ನಿಮಗೆ ಖುಷಿನ, ನೀವು ಇವಾಗ ಎಲ್ಲಾದರೂ ಹೋಗ್ರಿ ಅಂತ ಹೇಳಿದಾಗ ಅವರಂತೂ ಮ್ಯಾನೇಜ್ ಮಾಡ್ತಾರೆ. ಇವಾಗಲೇ ನನಗೆ ನೆಮ್ಮದಿಯಾಗಿರೋದು, ನಾನು ಇವಾಗ ಎಲ್ಲಿ ಬೇಕಾದರೂ ಟ್ರಿಪ್ಪಿಗೆ ಹೋಗ್ಬೋದು, ನಿನ್ನ ಜೊತೆಗೆ ಇವಾಗ ಕೆಲಸ ಮಾಡೋಕ್ಕೆ ಆಗಲ್ವಲ್ಲ ಅಂತ ಖುಷಿಯಾಗಿ ಹೇಳ್ತಾರೆ. ಅವಾಗಂತಾರೆ ಹೋಗೋದಕ್ಕಿಂತ ಮುಂಚೆ ಹೀರೋಗೆ ಟ್ರೈನಿಂಗ್ ಕೊಟ್ಬಿಟ್ಟು ಹೋಗು, ಹಾಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೇ ಇಲ್ಲ ನೀನು, ಇನ್ನು ಸೈನ್ ಮಾಡೋಕ್ಕೆ ಎಷ್ಟು ದಿನ ತಗೊಳ್ತಿ ಅಂತ ಕೇಳ್ತಾರೆ. ನೋಡಿದ್ರೆ ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು. ಅವ್ರ ಗಂಡ ಅಂತಾರೆ, ಇಷ್ಟು ವರ್ಷ ನಾನು ನಿನ್ನ ಜೊತೆಗಿದ್ನಲ್ಲ ಅದಂತೂ ನರಕ, ಅದಕ್ಕೆ ನೀನು ನನಗೋಸ್ಕರ ಜೀವನಾಂಶ ಕೊಡಬೇಕು, ನಮ್ಮ ಆಸ್ತಿ ನಮ್ಮ ಪ್ರಾಪರ್ಟಿ ಎಲ್ಲನೂ ನೀನು ನನಗೆ ಕೊಟ್ಬಿಡು ಆಯಿತಾ ಅಂತಲೂ ಕೇಳ್ತಾರೆ. ಇವ್ರು ಈ ರೀತಿ ಕೇಳಬೇಕಾದಾಗ ಅಮಿಚೋ ಅಂತಾರೆ, ಹಾಗಾದರೆ ನೀನು 1 ವರ್ಷ ಆದರೂ ಎಲ್ಲಾದರೂ ಟ್ರಾವೆಲ್ ಮಾಡ್ಕೊ ಹೋಗು ಅಂತಲೂ ಹೇಳಿದಾಗ ಅವ್ರ ಮೊಬೈಲಲ್ಲಿ ಒಂದು ಫೋಟೋ ತೋರಿಸ್ತಾರೆ. ನೋಡಿದ್ರೆ ಅವರು ಪ್ರೀತಿಯಿಂದ ಸಾಕ್ತಿರೋ ನಾಯಿ ಬಗ್ಗೆ ಹೇಳ್ತಾರೆ. ಏನೋ ನೀನು ಇದನ್ನು ನೋಡೋದೇ ಇಲ್ಲ, ನೋಡೋಕ್ಕೆ ಆಗಲ್ಲ, ಏನು ಮಾಡ್ತೀಯ ನೀನು ಅಂದಾಗ ಹಾಗಾದರೆ ನೀನು ಬೇಗ ಡಿವೋರ್ಸ್ ಪೇಪರಲ್ಲಿ ಸೈನ್ ಮಾಡು ಅಂತಲೂ ಹೇಳ್ತಾರೆ. ಹೇಗೆ ಹೇಳಿದ್ರೂ ಇವಳು ನನ್ನ ಸ್ಟಾಪ್ ಮಾಡ್ತಾಳಲ್ಲ ಅಂತ ಯೋಚಿಸ್ತಿರ್ತಾರೆ. ಅಷ್ಟೊತ್ತಿಗೆ ಹೀರೋ ಬರ್ತಾನೆ. ಹೀರೋ ಬರಬೇಕಾದಾಗ ಆಮಿಚೋನು ಅವ್ರ ಗಂಡನ ಹತ್ರ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟು ಬರ್ತಾರೆ. ಅಂತಾರೆ, ಏನು ಇವತ್ತು ಮಗುನ ಬಂದಿಲ್ವಾ ಅಂದಾಗ ಹೀರೋ ಅಂತಾನೆ, ನನ್ನ ಫ್ರೆಂಡ್ ಅವನ್ನ ನೋಡ್ಕೊಳ್ತಿದ್ದಾನೆ ಅಂತ ಹೇಳಿದಾಗ ಸರಿ ಆಯಿತು, ನೀನು ಹೊಡೆದಿರೋ ಫೋಟೋಸ್ ಎಲ್ಲ ನಾನು ಪ್ರಿಂಟ್ ತೆಗೆದಿದ್ದೀನಿ ನೋಡು ಅಂತಲೂ ಹೇಳ್ತಾರೆ. ಅದನ್ನೆಲ್ಲನೂ ನೋಡಬೇಕಾದಾಗ ನಾನು ಉಜ್ಜು ಫೋಟೋಸೇ ಇರುತ್ತೆ. ಆವಾಗ ಹೀರೋ ಹೊಡಿಬೇಕಾದಾಗ ಅಡ್ಡಡ್ಡ ಬರ್ತಿದ್ನಲ್ಲ, ಆಗ ಅವ್ರು ಅಂತಾರೆ, ಈ ಫೋಟೋಯಿಂದನೇ ಇವನಿಗೋಸ್ಕರದಿಂದನೇ ನಾನು ನಿನ್ನ ಕೆಲಸಕ್ಕೆ ತಗೊಳ್ತಿರೋದು ಅಂತ ಹೇಳ್ತಾರೆ. ಅದ್ರಾಗೂ ಈ ಫೋಟೋ ಅಂತಲೂ ತೋರಿಸ್ತಾರೆ. ಹೀರೋಗ ಒಂದು ಕಡೆ ಖುಷಿ ಆಗ್ತಿರುತ್ತೆ, ಯಾಕಂದರೆ ಹೀರೋಗೆ ಫೋಟೋಗ್ರಫರಿ ಅಂದರೆ ಇಷ್ಟ. ಅವ್ರು ಅಂತಾರೆ, ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತಂದಾಗ ಹೀರೋ ಇಲ್ಲ ನನಗೆ ಅಷ್ಟೊಂದು ಇಷ್ಟ ಅಲ್ಲ, ನಾನು ಅಷ್ಟೊಂದು ಖುಷಿಯಾಗಿ ಹೊಡಿಯಲ್ಲ ಫೋಟೋಸ್ ಅಂದಾಗ ಓಹ್ ಹೌದಾ ಅಂತ ಹೇಳಿಬಿಟ್ಟು ಅವರೊಂದು ಫೋಟೋನ ತೋರಿಸ್ತಾರೆ. ಹಾಗಾದರೆ ಇದಕ್ಕೆ ಏನಂತೀಯ ಅಂತ ಹೇಳಿದಾಗ ನೋಡಿದ್ರೆ ಅದು ಹೀರೋಯಿನ್ ಫೋಟೋ. ಹೀರೋಗೆ ಶಾಕು, ಅಪ್ಪ ಅವನಿಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿರಲ್ಲ, ಅವನಾಗೆ ಶಾಕ್ ಆಗಿರ್ತಾನೆ. ಅವ್ರು ಕೇಳ್ತಾರೆ, ನಿನ್ನ ವೈಫಾ ಅಂದಾಗ ಇಲ್ಲ ಆ ಥರ ಎಲ್ಲ ಏನಿಲ್ಲ, ಗರ್ಲ್ ಫ್ರೆಂಡ್ ಅಂದಾಗಲೂ ಇಲ್ಲ ಅಪ್ಪ ಇಲ್ಲ ಅಂತ ಹೇಳ್ತಾನೆ. ನೋಡು ನೀನು ಇಲ್ಲ ಅಂತಿದ್ರೆ ಅದು ನಿಜ ಅಂತಲೇ, ನೀನು ಅವಳನ್ನ ಇಷ್ಟಪಡ್ತಿದ್ಯಾ ಅಂತ ಹೇಳಿದಾಗ ಇಲ್ಲ ಅಂದರೆ ಇಲ್ಲ ಅಷ್ಟೇ ಅಂತ ಹೇಳ್ತಿರ್ತಾನೆ. ಆಗ ಸರಿ ಆಯಿತು, ಈಗ ಸ್ವಲ್ಪ ಕ್ಲೈಂಟ್ಸ್ ಅವ್ರದ್ದು ಪ್ರಪೋಸಲ್ ಐತೆ, ನಿನಗೆ ಯಾವ್ದು ಬೇಕೋ ಅದನ್ನು ನೀನು ಸೆಲೆಕ್ಟ್ ಮಾಡ್ಕೊ, ನಿನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊ ಅಂತಾರೆ. ನಿನ್ನ ಫಸ್ಟ್ ಪ್ರಾಜೆಕ್ಟ್ ಅಲ್ವಾ, ಚೆನ್ನಾಗಿ ಕೆಲಸ ಮಾಡು ಅಂತಲೂ ಹೇಳ್ತಾರೆ. ಹೀರೋ ಖುಷಿಯಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ಮನೆಗೆ ಬರ್ತಾನೆ.
ಬರಬೇಕಾದಾಗ ಊಜುನು ಕರ್ಕೊಂಡೇ ಬರ್ತಾನೆ. ಊಜು ಬೇಬಿ ಅಂತೂ ಸೈಲೆಂಟಾಗಿ ನಿಂತ್ಕೊಂಡು ಹೀರೋ ಜೊತೆಗೆ ಬರ್ತಿರುತ್ತೆ. ಆಗ ಹೀರೋಗೆ ಒಂದು ಜ್ಞಾಪಕ ಬರುತ್ತೆ. ಅಮಿಚು ಹೇಳಿರ್ತಾರೆ, ಈ ರೀತಿ ಹೀರೋನ ನೀನು ಇಷ್ಟಪಡ್ತಿದ್ಯಾ ತಾನೆ, ನೀನು ಸುಳ್ಳು ಹೇಳಿದ್ರೂ ಈ ಕ್ಯಾಮ್ರಾ ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ. ಹೀರೋಗಂತೂ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಅದು ನಿಜಾನೇ ಅನಿಸುತ್ತೆ. ಆಗ ಅವ್ರು ಅಂತಾರೆ, ನೀನು ಏನು ಫೀಲಿಂಗ್ಸ್ನ ಅನ್ಕೊಂಡಿರ್ತೀಯೋ ಅದನ್ನೇ ಅದು ಪ್ರತಿಬಿಂಬವಾಗಿ ಬರೋದು, ನೀನು ಸುಳ್ಳು ಹೇಳಿದ್ರೂ ನಿನ್ನ ಎಮೋಷನ್ಸ್ನ ಆ ಕ್ಯಾಮ್ರಾ ತೋರಿಸುತ್ತೆ ಅಂತಲೇ ಹೇಳ್ತಾರೆ. ಆಗ ಹೀರೋ ಅಯ್ಯೋ ಆ ಥರ ಎಲ್ಲ ಏನು ಇಲ್ಲಕ್ಕೆ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಊಜು ಜೊತೆನೂ ನಿಮ್ಮ ಚಿಕ್ಕಮ್ಮ ಯಾವಾಗ ಬರ್ತಾರಂತ ಹೇಳ್ಕೊಂಡು ಹೋಗಬೇಕಾದಾಗ ಹೀರೋಯಿನ್ ಬರ್ತಿರ್ತಾಳೆ. ಅವಳು ಅವಾಗ ಅಯ್ಯೋ ಹೇಗೆ ಹೀರೋ ಹತ್ರ ಸಾರಿ ಕೇಳೋದು, ಅವನ್ನ ಹೇಗೆ ಸಮಾಧಾನ ಮಾಡಿಸೋದು ಅಂತ ಮಾತಾಡ್ಕೊಂಡು ಬರ್ತಾಳೆ. ಆಗ ನೋಡಿದ್ರೆ ಅವ್ರ ಮನೆ ಪಕ್ಕದಲ್ಲಿ ಇರ್ತಾರಲ್ವ ನೈಬರ್, ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ, ನಾನು ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕು, ಈ ರೀತಿ ನಾವು ನಾಳೆ ಕ್ಯಾಂಪಿಂಗ್ ಹೋಗ್ತಿದ್ದೀವಿ, ನೀವು ನಮ್ಮ ಜೊತೆಗೆ ಬರ್ತೀರಾ, ನಾವೆಲ್ಲನೂ ಸೆಟ್ ಮಾಡಿದ್ದೀವಿ, ಚೆನ್ನಾಗಿರುತ್ತೆ, ಕ್ಲೈಮೇಟ್ ಬೇರೆ ಚೆನ್ನಾಗಿದೆ ಅಂತಲೂ ಹೇಳಿದಾಗ ಹೀರೋಯಿನ್ ಯೋಚಿಸ್ತಾಳೆ. ಹೇಳ್ಬೇಕಂದ್ರೆ ಡಾಕ್ಟರ್ ಅಂದಿರ್ತಾರಲ್ಲ, ಈ ರೀತಿ ಮಗುಗೆ ಇಶ್ಯೂಸ್ ಇದೆ, ಸೈಕಾಲಜಿಕಲ್ ಇಶ್ಯೂಸ್ ಇದೆ, ಸ್ವಲ್ಪ ನೀವು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಅಂತ. ಆದ್ದರಿಂದ ಯೋಚಿಸ್ತಾಳೆ, ಊಜುನು ಕರ್ಕೊಂಡು ಹೋಗೋದ, ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ ಅಂತ. ಮನೆಗೆ ಹೋದ್ಮೇಲೆ ಎಲ್ಲನೂ ಪ್ಯಾಕ್ ಮಾಡ್ತಿರ್ತಾರೆ. ಊಜು ಬೇಬಿನೂ ಅವಳಿಗೆ ಹೆಲ್ಪ್ ಮಾಡ್ತಿರ್ತಾನೆ. ಊಜು ಬೇಬಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲನೇ ಎತ್ತು ಮಾಡಿ ಕೇಳ್ತಾಳೆ. ಆಗ ಹೀರೋ ಜ್ಞಾಪನಕ್ಕೆ ಬರ್ತಾನೆ, ಅವನು ಒಂದ್ಸತಿ ಕೇಳದ ಅಂತ. ಈ ಕಡೆ ಊಜು ಬೇಬಿ ಅವ್ನ ಪಾರ್ಟಿಗೆ ಅವ್ನು ಆಟಾಡ್ತಾನೆ, ಅಮ್ಮ ಅಮ್ಮ ಅಂತ. ಹೀರೋನ್ ಹೋಗ್ಬಿಟ್ಟು ಬಾಗಿಲನ್ನ ಬಡಿತಾಳೆ ಹೀರೋದು. ಆಗ ಹೀರೋ ಓಪನ್ ಮಾಡ್ತಾನೆ. ಸರಿ ಏನು ಬೇಕು ಅಂತ ಕೇಳಿದಾಗ, ಈ ರೀತಿ ನಾವು ನಾಳೆ ಕ್ಯಾಂಪಿಂಗ್ ಹೋಗ್ತಿದ್ದೀವಿ, ನೀನು ಬರ್ತೀಯ ನಮ್ಮ ಜೊತೆಗೆ ಅಂತ ಕೇಳಿದಾಗ ಹೀರೋ ಏನು ಸಡನ್ ಆಗಿ ಅಂತ ಕೇಳ್ತಾನೆ. ಇಲ್ಲ, ಪಕ್ಕದ ಮನೆಯವರು ಒಯ್ತಿದ್ದಾರಂತೆ, ವೆದರ್ ಬೇರೆ ಚೆನ್ನಾಗಿದೆ, ಅದ್ರಾಗೂ ಡಾಕ್ಟರ್ ಹೇಳಿದ್ರಲ್ವಾ ಊಜು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಆ ರೀತಿ ಸ್ಪೆಂಡ್ ಮಾಡಿದ್ರೆ ಅವನು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾನೆ, ಆದ್ದರಿಂದ ಬರ್ತೀಯ ನೀನು ಅಂದಾಗ ಹೀರೋ ಸರಿ ಆಯಿತು ಏನಾದರೂ ಮಾಡ್ಕೊ ಅಂತ ಹೇಳ್ತಾನೆ. ಈಗ ಹೀರೋಯಿನ್ಗಂತೂ ಫುಲ್ಲು ಖುಷಿ ಆಗಿಬಿಡುತ್ತೆ. ಹೌದಾ ನಿಜವಾಗ್ಲೂ ಬರ್ತೀಯ ನೀನು ಅಂದಾಗ, ಅದ್ರಾಗೂ ಬೇರೆ ಅವರೆಲ್ಲನೂ ಸೆಟಪ್ ಮಾಡಿದಾರಂತೆ, ನಾವು ಬರೀ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರೋದು ಅಷ್ಟೇ ಅಂತ ಹೇಳ್ತಾಳೆ. ಆಗ ಹೀರೋ ಅಂತಾನೆ, ಏನು ನಾವು 3 ಜನ ಮಾತ್ರನಾ ಅಂತ ಕೇಳಿದಾಗ ಕಟ್ ಮಾಡಿದ್ರೆ ಎಲ್ಲ ಮಕ್ಕಳು ಬಂದಿರ್ತಾರೆ. ಪಾಪ ಹೀರೋ ಅವ್ರ ಮಧ್ಯದಾಗ ಕೂತ್ಕೊಂಡು ಅನುಭವಿಸ್ತವನೆ. ಎಲ್ಲರೂ ಒಳ್ಳೆ ಗಲಗಲ ಗಲಗಲ ಅಂತ ಸೌಂಡ್ ಬೇರೆ. ಈ ಕಡೆ ನೋಡಿದ್ರೆ ಆ ನೈಬರ್ ಅವ್ರ ಗಂಡ ಅಂತೂ ಚಾಕ್ಲೇಟ್ ತಿಂತಿರ್ತಾನೆ ಮಗುದು ಕಿತ್ಕೊಂಡು. ಅವ್ರ ಹೆಂಡ್ತಿ ಒಂದೇ ಏಟು ಮಗುದು ಕಿತ್ಕೊಂಡು ತಿಂತಿದ್ಯಲ್ಲ ಅಂತ. ಈ ಕಡೆ ಹೀರೋನ ಕರೀತಾನೆ. ಕರೆದ್ಬಿಟ್ಟು ಅಂತಾನೆ, ಇಷ್ಟೊಂದು ಮಕ್ಕಳಿದ್ದಾರೆ ಅಂತ ನೀನು ನನ್ನ ಹತ್ರ ಹೇಳಲೇ ಇಲ್ವಲ್ಲ ಅಂತ ಕೇಳಿದಾಗ, ಅಯ್ಯೋ ಬಿಡು ಅದನ್ನೆಲ್ಲ ಎಂತಕ್ಕೆ ತಲೆ ಹಾಕೊಳ್ತೀಯ, ಸ್ವಲ್ಪ ನಾವು ಎಂಜಾಯ್ ಮಾಡೋದ ಅಂತ ಅವಳು ಬೇರೆ ಮ್ಯಾನೇಜ್ ಮಾಡ್ತಾಳೆ. ಹೀರೋಗ ಏನು ಮಾಡೋಕ್ಕಾಗುತ್ತೆ, ಹೀರೋದನ್ನ ಬಿಸ್ಕೆಟ್ನೆಲ್ಲ ತಿಂತಿರ್ತಾನೆ. ಕಟ್ ಮಾಡಿದ್ರೆ ಎಲ್ಲರೂ ಕ್ಯಾಂಪಿಂಗ್ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಿರ್ತಾರೆ. ಈ ಕಡೆ ಹೀರೋಯಿನ್ ಬಂದ್ಬಿಟ್ಟು ಟೆಂಟ್ನ ಇದು ಮಾಡ್ತಿರ್ತಾಳೆ. ಆಗ ಅವಳಿಗೆ ಆಗ್ತಿರಲ್ವ ಟೆಂಟ್ನ ಸೆಟ್ ಆಫ್ ಮಾಡೋಕ್ಕೆ. ಆಗ ಹೀರೋ ಹತ್ರ ಕೇಳ್ತಾಳೆ, ನಿನಗೆ ಬರುತ್ತಾ ಅಂತ. ಆಗ ಹೀರೋ ಏನು ನಿನಗೆ ನಾನು ತೋರಿಸ್ಬೇಕಾ ಅಂತ ಬೇರೆ ಹೇಳ್ತಾನೆ. ಟೆಂಟಿಗೆ ಏನೇನು ಕಟ್ತಾರೋ ಅದನ್ನೆಲ್ಲನೂ ಹಾಕಿ ಫುಲ್ಲಾಗಿ ಇದು ಮಾಡ್ತಿರ್ತಾನೆ. ತುಂಬ ಗಡಿಬಿಡಿಯಿಂದ ಟೆಂಟ್ನ ಫುಲ್ಲು ಕಟ್ ಮುಗಿಸ್ಬಿಡ್ತಾನೆ. ನೋಡಿದ್ರೆ ಆ ಟೆಂಟಿಂದ ಬರೋದು ನೈಬರ್ ಅವರ ಗಂಡ. ಅವರು ತಿರುಗಿ ನೋಡ್ತಾರೆ. ನೋಡಿದ್ರೆ ಹೀರೋಯಿನ್ ಮತ್ತು ಹೀರೋ ಅವರಿಬ್ಬರಿನ ಟೆಂಟ್ನ ಕಟ್ತಾನೆ ಅವರೇ. ಪಾಪ ಅವರಿಬ್ರಿಗೂ ಬರ್ತಾನೆ ಇರಲ್ಲ. ಆಗ ಹೀರೋಯಿನ್ ಅಂತಾಳೆ, ಏನೋ ಹೇಳ್ದಲ್ಲ ಫುಲ್ಲು ಚೆನ್ನಾಗಿ ಕಟ್ತೀನಿ ಅಂತ, ಇದ್ರಾಗ ಎಕ್ಸ್ಪರ್ಟ್ ಬೇರೆ ಅಂತ ಹೇಳ್ದಲ್ಲ ನೀನು ಅಂದಾಗ ಹೀರೋ, ನಾನೇನು ಚೆನ್ನಾಗಿ ಟೆಂಟ್ನ ಕಟ್ತಿದ್ದೀನಿ, ಈ ಟೆಂಟೇ ಸರಿಯಿಲ್ಲ ಅಂತ ಎಲ್ಲನೂ ಆ ಟೆಂಟ್ ಮೇಲೆ ಎತ್ತಾಕ್ತವನೆ. ಇವರಿಬ್ಬರು ಅಂತೂ ಇಲ್ಲೂ ಬಂದಮೇಲೆ ಜಗಳ ಆಡೋದೇ ಬಿಡಲ್ಲ. ಆ ಟೈಮ್ಗೆ ಆ ವ್ಯಕ್ತಿನೂ ಬರ್ತಾನೆ ಹೀರೋ ಹತ್ರ ಮಾತಾಡೋಕ್ಕೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗೈಸ್. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಬಾಯ್.